ಅಣ್ಣ ನನ್ಗೆ ಇಷ್ಟ ಆಗಿರೋದು ಕೊಟ್ಟಿದ್ದೀಯಾ ಅಣ್ಣ. ಅದಕ್ಕೆ ನನಗೆ ನೀವು ಥ್ಯಾಂಕ್ಸ್ ಅಣ್ಣ. ಒಂದೇನೇ ಆಗಲಿ ಅಣ್ಣ. ಥ್ಯಾಂಕ್ಸ್. ನಾನು ಒಂದೆರಡು ಮಾತು ಹೇಳ್ತೀನಿ ಅಣ್ಣ. ಅಣ್ಣ ನೀವು ಇಷ್ಟು ಕೋಟ್ಯಾಂತರ ರೂಪಾಯಿ ಕಾರ್ ತಗೊಂಡ್ರು ಬಸಾಪುರ್ ನೀವು ಕೊಡ್ತಾ ಇದ್ರಲ್ಲ ಗೌರವ, ಯಾವತ್ತಿದ್ರು ನಿಮ್ಗೆ ಶ್ರೇಯಸ್ಸನೇನೆ. ಯಾಕಂತಂದ್ರೆ ಈ ಇತ್ತೀಚಿನ ಕಾಲದಲ್ಲಿ ನಡೆದಾಡ್ತಕ್ಕಂಥ ದೇವ್ರು ಅಂತಂದ್ರೆ ಅದು ಬಸವಣ್ಣ ದೇವ್ರೆ. ಇವತ್ತು ನಿಮ್ಮ ಮನೆಗೆ ಬಂದೈತೆ, ಇವತ್ತಿಂದ ನಿನ್ನ ಯಶಸ್ಸು ಇನ್ನ ಡಬಲ್ ಅಣ್ಣ. ಒಳ್ಳೆಯದಾಗಲಿ. ಸರ್ ಒಂದು ನಿಮಿಷ ಸರ್, ಒಂದು 10 ನಿಮಿಷ ಸರ್. ಪಂಚರ್ ಆಗೋಯ್ತೆ, ಏನು ಮಾಡೋದು? ಏನಾಗಿದೆ ರೀ ಸರ್? ಪಂಚರ್ ಆಗ್ಬಿಡಿ ಸರ್. ಒಂದು 10 ನಿಮಿಷ ಸರ್. ಒಂದು ಸ್ವಲ್ಪ ಸೈಡ್ಗೆ ಹಾಕೊಳ್ತೀನಿ. ತೆಗಿತೀನಿ. ಹೋಗೋದು ಹೆಂಗೆ? ಪಂಚರ್ ಆಗಿದೆ ಅಂತೆ. ಪಂಚರ್ ಆಗಿದೆ ಮೇಡಮ್. ಒಂದು 10 ನಿಮಿಷ ಮೇಡಮ್, ತೆಗಿತೀನಿ. ಇಲ್ಲ ಸೈಲೆಂಟ್ ಆಗಿರು. ಒಂದು 2 ಮಿನಿಟ್ಸ್ ಒಂದು 5 ನಿಮಿಷ ತೆಗಿತೀನಿ. ಕ್ಯಾಂಪ್ ಇದೆ ಗೊತ್ತು ತಾನೆ, ಹೀಗಾಗುತ್ತೆ ಅಂತ ಅವ್ರಿಗೆ ಏನಾದ್ರು ಗೊತ್ತಿತ್ತಾ? ಸರಿ ಸರ್, ಸರ್ ಒಂದು ಸ್ವಲ್ಪ ಸೈಡ್ಗೆ ಹಾಕಿ, ನಮ್ಮ ಕಾರ್ ಹೋಗೋದಕ್ಕಾಗಲ್ಲ, ನಾವು ಹಿಂಗೆ ಹೋಗ್ಬಿಡ್ತೀರಿ ಮತ್ತೆ. ಓಕೆ ಸರ್, ನಿಮ್ಮ ಕಾರ್ ಹಿಂಗೆ ಹೋಗೋಕ್ಕಾಗಲ್ಲ, ತಗ್ಲಾಕೊಂಡ್ಬಿಡ್ತದೆ. ನಾವೇ ಓದ್ತೀವಿ ಸರ್, ನಮ್ದು ಗಟ್ಟಿ ಇರೋದು ಹೋಗುತ್ತೆ ಸರ್, ರೈತರ ಗಾಡಿ. ಓಕೆ ಸರ್, ಬಾಯ್. ಓಕೆ ಬನ್ನಿ ಮೇಡಮ್. ಹೇ ಬಾ ಹೌಮಾ ಹೌ. ಸರ್, ಆ್ಯಕ್ಚುಲಿ ಎಲ್ಲರ ಮನೆಗೂ ಹೋಗಿ ಚೆಕಪ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಸರ್. ಪ್ಲೀಸ್ ಎಲ್ಲರನ್ನೂ ಒಂದು ರಚೆ ಕಟ್ಟೆ ಹತ್ರ ಕರ್ಕೊಂಬನ್ನಿ, ಅವಾಗ ನಮ್ಗೆ ಈಸಿ ಆಗುತ್ತೆ. ಓಕೆ ಸರಿ, ಬನ್ನಿ ಹೋಗೋಣ. ಕಳಿಸಿ ಐಶು, ಕಳಿಸಿ ಈ ಕಡೆ ದೊಡ್ಡವ್ರನ್ನ ಎಲ್ಲ. ಮತ್ತೆ ಯಾವ ಸ್ಕೂಲು? ಓಕೆ, ಫುಡ್ ಎಲ್ಲ ಜಾಸ್ತಿ ಆಚೆಯಲ್ಲೆಲ್ಲ ತಿನ್ನಬಾರ್ದು, ಮನೇಲಿರೋದನ್ನೇ ತಿನ್ಬೇಕು. ಓಕೆ, ಏನಾದ್ರು ಬಿಸಿ ಬರ್ಕೊಟ್ಟಿರ್ತೀನಿ, ತಗೋಕೆ. ಇಲ್ಲ ಕಾಟನ್ ಇಷ್ಟ ಇಟ್ಕೊಂಡಿದ್ದು, ತೆಗಿಬೇಡ. ಓಕೆ, ಕೋಲ್ಡ್ ಆಗುತ್ತಾ? ತೋರಿಸ್ಕೊಂಡಿದ್ಯಾ ನೀನು ಇದಕ್ಕೆ ಮುಂಚೆ? ಮಂಜಪ್ಪ ಬಂದಿಲ್ಲ ಅವರು? ಎಷ್ಟು ಚೆನ್ನಾಗಿದೆ ರೀ. ಸಿಟಿ ಲೈಫ್ಗಿಂತ ಈ ಹಳ್ಳಿ ತುಂಬ ಎಕ್ಸಾಕ್ಟ್ಲಿ ಸಿಗ್ಲಾಗ. ಹೇ ನೋಡಿ, ಇಲ್ಲಿ ಬಂಡಿ ಇರೋ ಟ್ಯಾಕ್ಟರ್ ಹೊಡಿತಿದ್ದಾನೆ. ಸುಮ್ಮನಿರೆ, ಅವ್ರವ್ರ ಕೆಲಸ ಅವ್ರಿಗೆ, ಅದು ಒಂದು ಕೆಲಸ ಅಲ್ವಾ? ಅದ್ಲು ನಿಂತಿದೆ. ಕ್ಯಾಂಪಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಯ್ತಲ್ವಾ? ಇನ್ನೂ ಸುಮಾರು ಜನ ಬಂದಿಲ್ಲ ನೋಡಿ. ಇವರೆಲ್ಲ ಈ ಥರ ಕುತ್ಕೊಂಡೆ ಮತ್ತೆ ಹೇಗಾಗುತ್ತೆ? ಕರೆಕ್ಟು, ಇವರಿಬ್ರು ಬಂದಿರಲಿಲ್ಲ ಅಲ್ವಾ? ನಾಳೆ ನೀವಿಬ್ರು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಕ್ಯಾಂಪಿಗೆ ಬರ್ಬೇಕು, ಗೊತ್ತಾಯ್ತಾ? ಕಿರೇಂದ್ರ ಬಂದೆ ನೋಡಿದ್ರಾ? ನಾನು ಹೇಳಿದ್ದೆ ಅಲ್ವಾ, ಎಷ್ಟು ಚೆನ್ನಾಗಿರೋ ವ್ಯೂ ಮಿಸ್ ಮಾಡ್ಕೊತಾ ಇದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್ ಕರ್ಕೊಂಬಂದಿದ್ದಕ್ಕೆ. ವಾವ್, ದಿಸ್ ಇಸ್ ಟೂ ಪ್ರಿಟಿ. ಲಾಲ್ ಬಾಗ್ ಥರ ಇದೆ ಈ ಕಡೆ. ಎಕ್ಸಾಕ್ಟ್ ಆಗಿದ್ದೀರಿ. ಡ್ರೆಸ್ ಮಾಡ್ಸಾಡ್ಬೇಕಲ್ಲ ತಾನೇ. ಪಿಂಕಲ್ಲೂ ಎಷ್ಟೊಂದು ವೇರಿಯೇಷನ್ ಇದೆಯಲ್ಲ, ಅದು ಲೈಟ್ ಪಿಂಕ್, ಇದು ಡಾರ್ಕ್ ಪಿಂಕ್. ಅಲ್ಲಿ ನೋಡು, ಆರೆಂಜ್ ಕಲರ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ ಅನಿಸ್ತಿದೆ. ಅಲ್ಲೊಂದ್ಸಲ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಅದರಿಂದ ನೋಡಿದ್ರೆ ಏನೋ ಒಂಥರ ಹಾಸಿನ ಥರ ಕಾಣಿಸುತ್ತೆ. ಫ್ಲವರ್ಸ್ ಅಂತಾನೆ ಅನ್ಸೋದಿಲ್ಲ. ಹೋಗೋಣ, ಚೆನ್ನಾಗಿದೆ. ಬಾ ಅಲ್ಲ ನೋಡ್ಕೊಂಬರ. ಹಲೋ ಮೇಡಮ್, ಎಲ್ಲಿದ್ದೀರಾ? ಸರ್, ಇಲ್ಲೇ ಊರಲ್ಲಿದ್ವಿ. ಸರಿ, ನಾನು ನಿಮ್ಗೆ ಹೇಳಿದ್ನಲ್ಲ ಒಬ್ಬನ ಪರಿಚಯ ಮಾಡ್ಕೊಡ್ತೀನಿ ಅಂತ. ನೀವು ಬನ್ನಿ, ನಾನು ಪರಿಚಯ ಮಾಡ್ಕೊಡ್ತೀನಿ ಅವ್ರನ್ನ. ಓಕೆ ಸರ್, ಬರ್ತಾ ಇದ್ದೀನಿ. ಓಕೆ ಮೇಡಮ್, ಬಂದೆ ಸರ್. ಓಕೆ.
ಯಾವ್ದು ಮನೆ? ಹೇಳ್ತೀನಿ ಬನ್ನಿ ಮೇಡಮ್, ನಿಮಗೆ ಗೊತ್ತಾಗುತ್ತೆ. ಕಣವ್ ಎಲ್ಲ ಮುಗೀತಾ ಅಲ್ಲೆಲ್ಲ ಕ್ಯಾಂಪ್? ಹಾ ಎಲ್ಲ ಆಯ್ತು ಎಲ್ಲ ಆಯ್ತು, ಬಂದ್ಬಿಡ್ತಾರೆ ಇನ್ನೇನು ಸ್ವಲ್ಪ ಹೊತ್ತು. ಓಕೆ ಪರವಾಗಿಲ್ಲ. ಸೊ ವೇಟ್ ಮಾಡೋಷ್ಟು ಪೇಷನ್ಸ್ ಇದೆ ಅಲ್ಲ? ಸರ್ ನಮಸ್ಕಾರ. ಸರ್ ಕೂತ್ಕೊಳ್ಳಿ, ಕಾಫಿ ಟೀ ತಗೊಂಡ್ಬರ್ತೀನಿ. ಸರ್ ಏನು ಬೇಡ ಸರ್ ಪರವಾಗಿಲ್ಲ ಕೂತ್ಕೊಳ್ಳಿ, ತಗೊಂಡ್ಬರ್ತೀನಿ. 5 ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಟ್ಟೆ. ಇವನೇ ಅಲ್ವೇಮೆ ರೋಡ್ ನಡಲ್ಲೆಲ್ಲ ಬಂಡಿ ನಿಲ್ಸಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ದವನು. ಹೌದು, ಟ್ರಾಕ್ಟರ್ ಕೂಡ ಓಡಿಸ್ಕೊಂಡಿದ್ರಲ್ಲ. ಮೋಸ್ಟ್ಲಿ ಇಲ್ಲಿ ಪಾರ್ಟ್ ಟೈಮ್ ಮನೆ ಕೆಲ್ಸಕ್ಕೂ ಸೇರ್ಕೊಂಡಿರ್ಬೇಕಾಗಿತ್ತು. ಮೇಡಮ್ ಏನ್ ಮಾತಾಡ್ತಿದ್ದೀರಾ? ನಿಮಗೆ ಗೊತ್ತಾ ಅವ್ರು ಯಾರಂತ? ಪ್ಯಾಕ್ ಹೊಡಿತಿದ್ದವ್ರೆ, ಬಂಡಿ ಹೊಡಿತಿದ್ದವ್ರೆ, ಓನರು ಅವರೇ. What? ನೀವ್ ಬಂದ್ ಕೂತಿರೋದು ಅವ್ರ ಬಂಗ್ಲೆಯಲ್ಲೇ. ಅಷ್ಟೇ ಅಲ್ಲ, ಈ ಹೆಲ್ತ್ ಕ್ಯಾಂಪ್ ಮುಖ್ಯ ಕಾರಣ ಅವರೇ. ಬಟ್ ಹೆಂಗ್ ಮಾತಾಡ್ಬೋದು ನೀವು ಅವ್ರ ಬಗ್ಗೆ ಹಿಂಗೆ? ಬನ್ನಿ ಆಚ್ ಕಡೆ, ಅವ್ರು ಎಂತೆಂತ ಕಾರ್ ಇಕ್ಕಿದಾರ ನಿಮ್ಗೆ ಗೊತ್ತಾಗುತ್ತೆ. ಮೇಡಮ್ ಎಲ್ಲೋದ್ರು? ಅವರು ಹೋದ್ರು ಸರ್ ಇವಾಗಷ್ಟು. ಹೌದಾ? ಕಾಪಿ ಎಲ್ಲ ಕೊಟ್ರಾ? ಹೌದಾ? ನಾನು ನೀವು ಕ್ಯಾಪ್ಕ ಮಾಡ್ಕೊಂಡಿಲ್ಲ, ಎಲ್ಲ ಆಯ್ತಾ? ಹೆಲ್ತ್ದಲ್ಲ ಆಯ್ತಾ? ಎಲ್ಲ ಆಯ್ತು. ಓಕೆ ಮೇಡಮ್, ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಸಿಗ್ತೀವಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮದ್ವೆ ಅಂತ ಆದ್ರೆ ಇಂಥ ಹುಡ್ಗನೇ ಆಗ್ಬೇಕಲ್ವಾ? ಹೌದು ಕಣ್ರೆ. ಸಾಕ್ ಸುಮ್ನಿರ್ರೆ. ಅಲ್ಲಿ ಗದ್ದೆ ಹತ್ರ ಅವ್ರನ್ನ ಆತರ ಬಟ್ಟೆಯಲ್ಲಿ ನೋಡಿ ಹಿಯಾಳ್ಸ್ ಮಾತಾಡ್ದವ್ರು ಇವಾಗ ಚೆನ್ನಾಗಿ ಬಟ್ಟೆ ಹಾಕಿದ್ದಾರೆ, ಕಾರ್ ಇದೆ, ಬಂಗ ಇದೆ ಅಂದಿದ ತಕ್ಷಣ ಇಂಥವ್ರನ್ನೇ ಮದ್ವೆ ಆಗ್ಬೇಕು ಅಂತ ಇದ್ದೀರಾ? ಅದಕ್ಕೆ ಹೇಳೋದು ಕಣ್ರೆ, ಯಾವುದೇ ವ್ಯಕ್ತಿನಾಗ್ಲಿ ಅವ್ರ ಬಟ್ಟೆ ನೋಡಿ ಅಳಿಬಾರ್ದು, ಅವ್ರು ಮಾಡೋ ಕೆಲ್ಸಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ಛೇ, ಎಷ್ಟು ಹೇಳಿದ್ರು ಅಷ್ಟೇ ನಿಮಗೆ. ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಊರವರಿಗೆಲ್ಲ ಹೆಲ್ತ್ ಸರ್ವಿಸ್ ಮಾಡ್ತಿದ್ದಾರೆ. ನಾವು ಒಬ್ರು ಸರ್ವಿಸ್ ಮಾಡೋರಾಗಿ ಈ ತರ ಎಲ್ಲ ಒಬ್ರ ಬಗ್ಗೆ ಮಾತಾಡಬಾರ್ದು. ಹೌದು ಕಣೆ, ನಾವು ಮಾಡಿದ ತಪ್ಪಾಯ್ತು. ನಾವೀಗೆಲ್ಲ ಮಾತಾಡಬಾರ್ದಿತ್ತು, ಸುಮ್ಮನೆ ಮಿಸ್ಜಡ್ಜ್ ಮಾಡ್ಕೊಂಡ್ಬಿಟ್ವಿ. ಅನ್ನ ಹಾಕದ ಮನೆ ಕೆಡಕಿಲ್ಲ, ಗೊಬ್ಬರ ಹಾಕದ ಹೊಲ ಹಾಳಾಗಕ್ಕಿಲ್ಲ ಅಂತ ದೊಡ್ಡವ್ರು ಹೇಳೋದೇ ನೋಡು ಮಾತು. ಅದನ್ನ ಅಕ್ಷರ ಸತ್ಯ ಅಂತ ಅನ್ನೋದನ್ನ ಮಾಡಿ ತೋರಿಸ್ಬಿಟ್ರಿ.